ಎಸ್.ಆರ್. ವಿಶ್ವನಾಥ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಂತೆಯೇ ಸುಧಾಕರ್ ಅವರು ಅದಕ್ಕೆ ಮತ್ತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಶಾಸಕ ವಿಶ್ವನಾಥ್ ಆಕ್ಷೇಪದ ಬೆನ್ನಲ್ಲೇ ಮಾಜಿ ಸಚಿವ ಸುಧಾಕರ್ ಅವರು ಅದಕ್ಕೆ ಸ್ಪಷ್ಟನೆ ಏನು ಕೊಟ್ಟಿದ್ದಾರೆ ಅಂದ್ರೆ, ನಾನು ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿಲ್ಲ ರೀ, ಕಾರ್ಯಕರ್ತರನ್ನ ಸಮಾಧಾನ ಪಡಿಸೋದಕ್ಕಷ್ಟೇ ಹಾಗೆ ಹೇಳಿದ್ದೀನಿ. ಅವರು ಎಷ್ಟೋ ಸಲ ವಿಶ್ವನಾಥ್ ಅವರು ಅವ್ರ ಕಾರ್ಯಕರ್ತರಿಗೆ ಹೇಳಿಲ್ವಾ ಅಂತ ಹೇಳಿ, ಸೊ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಕೆಲಸ ಮಾಡ್ತೀನಿ, ವಿಶ್ವನಾಥ್ ಅವರ ಮಗನಿಗೆ ಕೊಟ್ಟರು ಕೂಡ ನಾನೇ ಹೋಗಿ ಕೆಲಸ ಮಾಡ್ತೀನಿ ಒಂದು 3-4 ತಾಲೂಕುಗಳಲ್ಲಿ ಅಂತ ಹೇಳಿದ್ದಾರೆ. ತೀವ್ರ ವಿರೋಧದ ಬಳಿಕ ಈಗ ಸ್ಪಷ್ಟನೆಯನ್ನ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಕೊಟ್ಟಿದ್ದಾರೆ. ನೆನೆ ಹೇಳಿರೋದು, ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿ, ಪ್ರಧಾನಮಂತ್ರಿಗಳ ಅಭ್ಯರ್ಥಿ ನಮ್ಮ ಶ್ರೀ ನರೇಂದ್ರ ಮೋದಿಯವರು, ನಮ್ಮ ಪ್ರಧಾನಿಗಳು 543 ಕ್ಷೇತ್ರಕ್ಕೂ ಕೂಡ ಅವರೇ ಅಭ್ಯರ್ಥಿ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕು. ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಮೈತ್ರಿ ಆಗಿದೆ JDSನವರು, ಹಾಗೆ ಅಂತೇಳಿ ಎಲ್ಲ ಕಡೆ ಮಾತನಾಡಿದ್ದೀನಿ. ಒಂದೇ ಒಂದು ಕಡೆ ನಮ್ಮ ಬೆಂಬಲಿಗರು, ನಮ್ಮ ಹಿತೈಷಿಗಳು ಭಾಳ ಒತ್ತಾಯ ಮಾಡ್ತಾಯಿದ್ರು, ಸರ್ ನೀವೇ ಬರಬೇಕು, ನೀವೇ ನಿಂತ್ಕೋಬೇಕು ಅಂತೇಳಿ. ನಾನು ವೈಯಕ್ತಿಕವಾಗಿ ಅವರಿಗೆ ಹೇಳಿದ್ದೀನಿ, ಆಯ್ತಪ್ಪ ಮಾಡೋಣ, ಎಲ್ಲ ಪೂರಕವಾಗಿದೆ ವಾತಾವರಣ ಅಂತ ಹೇಳಿದ್ದೇನೆ. ಬಿಟ್ಟರೆ ನಾನೇನು ಮಾಧ್ಯಮಕ್ಕೆ ಕೇಳಿಲ್ಲ, ಏನಿಲ್ಲ. ಖಾಸಗಿಯಾಗಿ ಕೆಲವರು ಹಿಂಬಾಲಕರು ಇರ್ತಾರಲ್ಲ, ಅವ್ರಿಗೇನೋ ಒಂದು ಸಮಾಧಾನ ಮಾಡಬೇಕಲ್ಲ, ಅದನ್ನೇನು ಭಾಳ ಸೀರಿಯಸ್ಸಾಗಿ ತಗೋಬೇಕಲ್ಲ. ಯಾರಿದ್ದರೂ ಕೂಡ ನಮ್ಮ ಮೈತ್ರಿ ಏನಿರ್ತದೆ ಇವತ್ತು, ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ JDSನ ಉನ್ನತ ಮಟ್ಟದ ನಾಯಕರು ಏನು ತೀರ್ಮಾನ ತಗೊಂಡು ಯಾರು ಅಭ್ಯರ್ಥಿ ಅಂತಂದರೆ ಅವ್ರಿಗೆ ಕೆಲಸ ಮಾಡೋದಷ್ಟೇ ನಮ್ಮ ಕರ್ತವ್ಯ. ನನ್ನ ಸಹೋದ್ಯೋಗಿ ಮಧುಕೃಷ್ಣ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಧುಕೃಷ್ಣ, ಇದು ಹಲವು ಕ್ಷೇತ್ರಗಳಲ್ಲಿ ಇದೇ ರೀತಿಯಾಗಿ ಹಾವು ಮುಂಗಿಸಿ ಕಿತ್ತಾಡುವಂಥ ರೀತಿಯಲ್ಲಿನೇ ಹಲವು ಕ್ಷೇತ್ರಗಳಿದೆ ಈಗ. ಬಟ್ ಚಿಕ್ಕಬಳ್ಳಾಪುರದ ಆರಂಭ ಅಂತ ಅನಿಸ್ತಾ ಇದೆ. ಏನಂತಾರೆ ಸುಧಾಕರ್ ಅವರು, ಜನ ಏನಂತಾರೆ, BJPಯ ಸ್ಥಳೀಯವಾಗಿರುವಂಥ ಮುಖಂಡರು ಏನು ಹೇಳ್ತಾರೆ? ಮಧುಕೃಷ್ಣ. ಖಂಡಿತ ಅರುಣ್, ಇದು ಪ್ರಾರಂಭ. ಯಾಕೆ ಅಂತಂದರೆ ಇನ್ನೂ ಕೂಡ ಲೋಕಸಭಾ ಚುನಾವಣೆಯ ಸಮರ ಈಗಷ್ಟೇ ಬಿಸಿಯಾಗಿ ಕಾವು ಹೇರ್ತಾ ಇದೆ. ಸಹಜವಾಗಿ ಯಾರ್ದು ಕೂಡ ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ಅದೇ ರೀತಿ ಎಲ್ಲರೂ ಕೂಡ ಎಲ್ಲ ಪಾರ್ಟಿಗಳಲ್ಲೂ ಕೂಡ ಒಬ್ಬರು ಇಬ್ಬರು 3 ಜನ ಈ ರೀತಿಯ ಆಕಾಂಕ್ಷಿಗಳಿದ್ದಾರೆ. ಅದೇ ರೀತಿ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ BJPಯಿಂದ ಕೂಡ ಈಗ ಸುಧಾಕರ್ ಅವರು ಮತ್ತು SR ವಿಶ್ವನಾಥ್ ಅವರ ಮಗ ಅಲೋಕ್ ವಿಶ್ವನಾಥ್ ಅವರು ಮತ್ತು MTV ನಾಗರಾಜ್ ಅವರು 3 ಕೂಡ ಆಕಾಂಕ್ಷಿಗಳಾಗಿರುವಂಥದ್ದು. ಆದರೆ ನಿನ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯ ಚೇಳೂರಿನಲ್ಲಿ ಸುಧಾಕರ್ ಅವರು ಕೊಟ್ಟಿರುವಂಥ ಹೇಳಿಕೆ ಏನಿದೆ, ಆ ಹೇಳಿಕೆಗೆ ಈಗ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ನಾನು ಅದನ್ನು ಖಾಸಗಿಯಾದಂಥ ವೇದಿಕೆಯಲ್ಲಿ ನಾನು ಹೇಳಿದ್ದು, ನನ್ನ ಹಿಂಬಾಲಕರು ನನ್ನನ್ನು ಒತ್ತಾಯ ಮಾಡ್ತಾಯಿದ್ರು, ನನ್ನ ಹಿತೈಷಿಗಳು ನನ್ನನ್ನು ಒತ್ತಾಯ ಮಾಡ್ತಾಯಿದ್ರು, ನೀವು BJP ಪಕ್ಷಕ್ಕೆ ಹೋಗಿ ಮೋಸ ಹೋದ್ರಿ, ಅಂದರೆ ಅನ್ಯಾಯಕ್ಕೆ ಒಳಗಾದ್ರಿ, ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿದ್ರೆ ಜೀವನ ಪರ್ಯಂತ ಇಲ್ಲಿ ಶಾಸಕರಾಗಿರ್ತಿದ್ರಿ, ಆದರೆ ಯಾರನ್ನೋ CM ಮಾಡಲು ಹೋಗಿ ಇವತ್ತು ನೀವು ಸೋತಿದ್ದೀರಿ, ಹಾಗಾಗಿ ನಿಮಗೆ ಭಾಳಷ್ಟು ಅನ್ಯಾಯ ಆಗಿದೆ, ಹಾಗಾಗಿ ನೀವು ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಿದರು. ಹಾಗಾಗಿ ನನ್ನ ಬೆಂಬಲಿಗರು, ಹಿಂಬಾಲಕರನ್ನು ನಾನು ಅವರನ್ನು ಮೆಚ್ಚುಗೆಗೊಳಿಸಲಿಕ್ಕೆ ಮತ್ತು ಅವರನ್ನು ಉತ್ಸಾಹ ಹುಮ್ಮಸ್ಸನ್ನು ತುಂಬಲಿಕ್ಕೆ ಹೋಗಿ ನಾನು ಈ ಮಾತನ್ನು ಹೇಳಿದ್ದೀನಿ. ನಾನು ಅಧಿಕೃತವಾಗಿ ಯಾವುದೇ ರೀತಿಯ ಮಾಧ್ಯಮಗಳಿಗೆ ನಾನು ಈ ಹೇಳಿಕೆಯನ್ನು ಕೊಟ್ಟಿಲ್ಲ. ಹಾಗಾಗಿ ವಿಶ್ವನಾಥ್ ಅವರು ಯಾವುದೇ ರೀತಿ ಇದನ್ನು ತಪ್ಪಾಗಿ ಅರ್ಥೈಸ್ಕೊಳ್ಬಾರ್ದು. ಒಂದು ವೇಳೆ ಹೈಕಮಾಂಡ್ ನಮ್ಮ ಪಕ್ಷ ಯಾರಿಗೆ ಟಿಕೆಟ್ ಕೊಡಲಿ, ಒಂದು ವೇಳೆ ಅವರ ಮಗನಿಗೆ ಟಿಕೆಟ್ ಕೊಟ್ಟರು ಕೂಡ ನಾನೇ ನಮ್ಮ ಜಿಲ್ಲೆಯಲ್ಲಿರುವಂತಹ 3 ಕ್ಷೇತ್ರಗಳಲ್ಲಿ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತೀನಿ, ಪ್ರಾಮಾಣಿಕವಾಗಿ ಹೆಚ್ಚಿನ ಮತಗಳನ್ನು ಬರುವಂಥದ್ರಲ್ಲಿ ನಾನು ನೋಡ್ಕೊಳ್ತೀನಿ ಅನ್ನೋಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ತದನಂತರ ವಿಶ್ವನಾಥ್ ಅವರು ಕೊಟ್ಟಂಥ ಹೇಳಿಕೆಗೆ ಒಂದು ರೀತಿ ಟಾಂಗನ್ನು ಕೂಡ ಕೊಡ್ತಾ ಇದ್ದಾರೆ. ಯಾಕೆಂತಂದರೆ, ನಾನು ಎಲ್ಲೋ ಒಂದು ಕಡೆ ಹೋಗಿ ಬಿರಿಯಾನಿಯನ್ನು ಹಾಕಿಸಿ ನಾನು ಟಿಕೆಟ್ಗೆ ಲಾಬಿ ಮಾಡಲ್ಲ, ನಾನು ಏನಿದ್ರು ಕೂಡ ಪಕ್ಷಕ್ಕಾಗಿ ದುಡಿತೀನಿ, ಪ್ರಾಮಾಣಿಕವಾಗಿ ದುಡಿದು ನಾನು ಟಿಕೆಟನ್ನು ಪಡಿತೀನಿ, ನಾನು ಯಾರಿಗೋ ಕರ್ಕೊಂಡು ಪಕ್ಷದ ಮುಖಂಡರನ್ನು ಒಂದು ಕಡೆ ಸೇರಿಸಿ ಬಿರಿಯಾನಿಯನ್ನು ಹಾಕಿಸಿ ಮಾಡೋದಿಲ್ಲ. ಮತ್ತೊಂದು ಕಡೆ ನಮ್ಮ ಸಮುದಾಯದ 5 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಕ್ಷೇತ್ರದಲ್ಲಿದ್ದಾರೆ, ಹಾಗಾಗಿ ನಮ್ಮ ಸಮುದಾಯಕ್ಕೂ ಕೂಡ ನ್ಯಾಯ ಸಿಗಬೇಕಾಗತ್ತೆ ಅನ್ನೋಂಥ ರೀತಿಯಲ್ಲಿ ತಮ್ಮ ವಾದವನ್ನು ಮುಂದೆ ಇಡ್ತಿದ್ದಾರೆ. ಅಂದರೆ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು, ಸುಧಾಕರ್ ಅವ್ರಿಗೂ ಕೂಡ ಇಷ್ಟ ಇದೆ, ಅಂದರೆ ಈ ಒಂದು ಕ್ಷೇತ್ರದಿಂದ ತಾವು ಸ್ಪರ್ಧೆ ಮಾಡಬೇಕು ಅನ್ನೋಂಥದ್ದು. ಹಾಗಾಗಿ ತಮ್ಮ ಪ್ರಯತ್ನಗಳನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ವಿಶ್ವನಾಥ್ ಅವರು ಕೂಡ ಶತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ತಮ್ಮ ಮಗನ ಮುಂದಿನ ಭವಿಷ್ಯಕ್ಕಾಗಿ ಈ ಬಾರಿ ಕಣಕ್ಕಿಳಿಸಲೇಬೇಕು ಅಂತೇಳಿ ಅವರು ಕೂಡ ಅದೇ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ಈ ಹಗ್ಗ ಜಗ್ಗಾಟದಲ್ಲಿ ಟಿಕೆಟ್ ಯಾರ ಪಾಲಾಗುತ್ತೆ ಅನ್ನೋಂಥದ್ದನ್ನ ಕಾದು ನೋಡಬೇಕಾಗಿರುವಂಥದ್ದು. ಅರುಣ್. ಓಕೆ ಮಧುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.